ವಾರಕ್ಕೊಂದ್ಸಲ ಸುದೀಪ್ ಸರ್ ಮಾತು ಕೇಳೋದು ಒಂದಾದ್ರೆ ಕೆಲವೊಂದು ಟೈಮ್ ಬಿಗ್ ಬಾಸ್ ಧ್ವನಿ ಕೆಲವೊಂದು ಸಲ ಪ್ರಶ್ನೆ ಮಾಡೋದಕ್ಕೆ ಕೆಲವೊಂದ್ಸಲ ಡೈರೆಕ್ಷನ್ಸ್ ಕೊಡೋದಕ್ಕೆ ಇದು ಅವ್ರ ವಾಯ್ಸ್ ಬಂದಾಗ ಎಷ್ಟು ಒಂದ್ ರೀತಿ ಕುತೂಹಲ ಅಥವಾ ಒಂದ್ ರೀತಿ ಭಯ ಎಲ್ಲವೂ ಆಗ್ತಿದೆ ಸಹಜವಾಗಿ. ಅದು ವೀಕೆಂಡು ಸುದೀಪಣ್ಣ ಆಗ್ತಾ ಇದ್ದಂಗೆ ಗ್ರೋಸರಿ ಟಾಸ್ಕ್ಗೋಸ್ಕರ ಇದು ಬಿಗ್ ಬಾಸ್ ಅವ್ರು ಮಾತಾಡೋರು, ಗ್ರಾಸರಿ ಟಾಸ್ಕ್ಗೆ ನಿಮ್ಗಿಷ್ಟು ತರಕಾರಿ ಕೊಡ್ತೀವಿ, ಇಷ್ಟು ಹಣ್ಣು ಕೊಡ್ತೀವಿ, ಇಷ್ಟು ಪಾಯಿಂಟ್ಸ್ನ ನೀವು ಗಳಿಸ್ಬೇಕು ಅಂತ. ಅವಾಗೆಲ್ಲ ಖುಷಿ ಆಗೋದು. ಯಾವಾಗ ಟಾಸ್ಕ್ ಬರೋದು, ಟಾಸ್ಕಲ್ಲಿ ಒಂದೊಂದು ಕಳಿಸೋರಲ್ಲ ಒಂದು ಪೇಪರಲ್ಲಿ ಬರೆದು ಅದನ್ನೆಲ್ಲ ಹೇಳುವಾಗ ಅದರಲ್ಲಿರೋ ರೂಲ್ಸ್ಗಳ ಬಗ್ಗೆ ನೋಡ್ತಾ ಇದ್ದಾಗ ಬಿಗ್ ಬಾಸ್ನ ನೋಡಿ ಭಯ ಆಗೋದು. ಇದು ಬಿಗ್ ಬಾಸ್, ನೀವು ಆಡುತ್ತಿರುವ ಆಟ ಸರಿ ಇಲ್ಲ ಅಂತ ಜೋರಾಗಿ ಗದರಿಸ್ಬಿಟ್ರು ಅಂತೂ ಭಯನೇ ಆಗೋಗ್ಬಿಡೋದು. ಬಿಗ್ ಬಾಸ್ ಸ್ವೀಟು, ಬಟ್ ಅಷ್ಟೇ ಸ್ಟ್ರಿಕ್ಟು. ಈ ಸಲ 12ನೇ ಸೀಸನ್ ಬರ್ತಾ ಇದೆ. ಸೊ ಯಾರ್ಯಾರು ಬರ್ಬೋದು ಅಂತ ನಿಮ್ಗೆ ಅನಿಸ್ತದೆ? ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರು ಹೋಗ್ಬೋದು ಅಂತ ಅನಿಸ್ತಿದೆ? ಅದ್ರ ಬಗ್ಗೆ ಏನಿದೆ? ಯಾರ್ಯಾರು ಬರ್ಬೋದು ಅಂದರೆ ಯಾರ್ಯಾರು ಕರೆದಿರ್ತಾರೋ ಅವರೆಲ್ಲ ಬರ್ತಾರೆ. ನಿಮ್ಮ ಫ್ರೆಂಡ್ಸ್ಗೆ ಯಾವ್ದಾರು ಆಫರ್ ಬಂದಿದೆ? ನನ್ನ ಫ್ರೆಂಡ್ಸ್ಗೆ ಆಫರ್ ಬಂದಿಲ್ಲ, ಯಾಕೆಂದರೆ ಯಾರೂ ಹೇಳಲ್ಲ, ಪ್ರೋಟೋಕಾಲ್ ಇರುತ್ತೆ. ಸೊ ಹಂಗಾಗಿ ಯಾರು ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂತ ಹೇಳಂಗೂ ಇರಲ್ಲ, ಯಾರೂ ಕೇಳಂಗೂ ಇರಲ್ಲ. ಹಂಗಾಗಿ ನಮ್ಗೆ ಯಾರು ಹೋಗ್ತಾವ್ರೆ ಅಂತ ಗೊತ್ತಾಗಲ್ಲ. ಸಾಟರ್ಡೆ ಲಾಂಚಿಂಗ್ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಸಾಟರ್ಡೆ ಸಂಡೇ ಲಾಂಚಿಂಗ್ ಎಪಿಸೋಡಲ್ಲಿ 100% ಇವ್ರು ಬಂದಿರ್ತಾರೆ ಅಂತ ಗೊತ್ತಾಗುತ್ತೆ. ಹಂಗಾಗಿ ಏನು ನೋ ಐಡಿಯಾಸ್. ಅಂದರೆ ಬಿಗ್ ಬಾಸ್ ಸೆಲೆಕ್ಷನ್ ಹೆಂಗಿರುತ್ತೆ ಅಂದರೆ ಟ್ಯಾಲೆಂಟ್ ಆಗಿರೋರು, ಒಂದು ಸ್ವಲ್ಪ ವರ್ಕೌಟ್ ಆಗೋರು, ಒಳ್ಳೆ TRP ಕಂಟೆಂಟ್ನೇ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಹಂಗಾಗಿ ನಾನೇ ಹೇಳೋಕ್ಕಾಗಲ್ಲ, ಅಲ್ಲಿ ವಾಚಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಅವರೇ ಇವರು ಅಂತ. ಈಗ ನಿಮ್ಮ ಅನುಭವದ ಪ್ರಕಾರ ಈ ಸಲ ಸೀಸನಲ್ಲಿ ಇಂಥವ್ರು ಇದ್ರೆ ಚೆನ್ನಾಗಿರುತ್ತಪ್ಪ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತಾ? ಈ ಸಲ ಸೀಸನಲ್ಲಿ ಇಂಥವ್ರಿದ್ರೆ ಚೆನ್ನಾಗಿರುತ್ತೆ, ನಾನಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಸರ್ ನಾನು ಒಂದು ಹೇಳಬಲ್ಲೆ, ನಾನು ಅದೇನೋ ಗೊತ್ತು ಈ ಸೀಸನಲ್ಲಿ ಹೆಂಗೋ ಗೊತ್ತಿಲ್ಲ ಸರ್, ಇಷ್ಟು 12 ಸೀಸನಲ್ಲಿ ನಂತರ ಒಬ್ಬ ಕ್ಯಾಂಡಿಡೇಟ್ನ ನಾನು ನೋಡಲೇ ಇಲ್ಲ ಸರ್. ನಾನೇ ನೋಡ್ಬಿಟ್ಟು ಎಲ್ಲ ಎಪಿಸೋಡ್ ನೋಡ್ಕೊಂಡೆ. ನಂತರ ಒಂದು ಕ್ಯಾಂಡಿಡೇಟ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾನು ಡೇರಿಂಗಾಗಿ ಅವ್ರ ಬಗ್ಗೆ ಮಾತಾಡಿನೂ ಕೂಡ ಒಬ್ಬರಿಂದ ಒಬ್ರಿಗೆ ಮಾತಾಡಿ, ಇನ್ನೊಬ್ರ ಬಗ್ಗೆ ಮಾತಾಡಿ, ಅವ್ರ ಬಗ್ಗೆ ಮಾತಾಡಿಕೊಂಡೇ ಬಿಗ್ ಬಾಸ್ ಫಿನಾಲೆಗೆ ಬರ್ಬೋದು, ಟಾಪ್ 5 ನಾನೊಬ್ಬ ಆಗ್ಬೋದು ಅನ್ನೋದನ್ನ ನಾನು ತೋರಿಸಿದ್ದೀನಿ ಸರ್. ಹಂಗಾಗಿ ಬಂದ್ರೆ ನಮ್ಮ ಥರದವ್ರು ಬರಬೇಕು, ಇಲ್ಲ ಕಳಿಸಿದ್ರು ನನ್ನನ್ನೇ ಕಳಿಸ್ಬೇಕು ಸರ್. ಆ ಥರ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಬಿಗ್ ಬಾಸಲ್ಲಿ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ್ಯಾವ ಥರ ಇರಬೇಕು ಅಂತ ನಾನು ಫುಲ್ ಒಂದು ಬುಕ್ನೇ ಬರೆದ್ಬಿಡ್ತೀನಿ ಸರ್. ಅಷ್ಟು ಕಲ್ತ್ಕೊಂಡು ನೀಟಾಗಿ ಹೋಗ್ಬಿಟ್ಟೆ ನಾನು ಅದರೊಳಗೆ. ಅಂದರೆ ಅಲ್ಲಿ ಹೋಗ್ತಾ ಗೊತ್ತಾಗ್ಬಿಡುತ್ತೆ ಸರ್ ಯಾವ್ದು ವರ್ಕೌಟ್ ಆಗುತ್ತೆ, ಯಾವ್ದು ವರ್ಕೌಟ್ ಆಗಲ್ಲ ಅಂತ. ಸೊ ನಾವು ಗುದ್ದಾಡಬೇಕು, ದಷ್ಟಪುಷ್ಟವಾಗಿರಬೇಕು, ನಾವು ಅವ್ರಿಗೆ ಜಾಸ್ತಿ ಮಾತಾಡಬೇಕು, ಅದಲ್ಲ. ನಿಮ್ಮದೇ ಆದಂಥ ಒಂದು ಸಿಗ್ನೇಚರ್ನ ಅಲ್ಲಿ ಒಳಗೆ ಉಳಿಸ್ಕೊಳ್ಳಿ, ಖಂಡಿತ ಫೈನಲ್ವರೆಗೂ ಇರ್ತೀರ.